ನಮಸ್ಕಾರ. ಲಕಡಿ ಕಿ ಕಾಠಿ ಈ ಹಾಡು ಕೇಳಿದವರೇ ಇಲ್ಲ ಅಲ್ವಾ? ಭಾರತದ ಅತ್ಯಂತ ಫೇಮಸ್ ಮಕ್ಕಳ ಹಾಡುಗಳಲ್ಲಿ ಇದೂ ಒಂದು. ಬನ್ನಿ, ಇವತ್ತು ಈ ಹಾಡಿನ ಸಿಂಪಲ್ ಆದ ಸಾಲುಗಳ ಹಿಂದೆ ಇರುವ ಕಥೆಯೇನು, ಅದರ ಸಂಸ್ಕೃತಿಯೇನು ಅಂತ ಒಟ್ಟಿಗೆ ನೋಡೋಣ. ಹೌದು, ಮರದ ಜೀನಿನ ಮೇಲೆ ಕುದುರೆ. ಈ ಒಂದು ಸಾಲು ಸಾಕು, ಎಷ್ಟೋ ಜನರ ಬಾಲ್ಯದ ನೆನಪುಗಳು ವಾಪಸ್ ಬಂದ್ಬಿಡುತ್ತೆ. ನೋಡೋಕೆ ಸಿಂಪಲ್ ಆಗಿರೋ ಈ ಸಾಲೆ ನಮ್ಮ ಇವತ್ತಿನ ಈ ಪೂರ್ತಿ ವಿಶ್ಲೇಷಣೆಗೆ ಮುಖ್ಯ ಕಾರಣ. ನೋಡಿ, ಇದು ಕೇವಲ ಒಂದು ಹಾಡಷ್ಟೇ ಅಲ್ಲ, ಇದು ಲಕ್ಷಾಂತರ ಜನರ ಬಾಲ್ಯದ ಒಂದು ಭಾಗವೇ ಆಗಿ ಹೋಗಿದೆ. ಭಾರತದಲ್ಲಿ ಬೆಳೆದ ಪ್ರತಿಯೊಬ್ಬರಿಗೂ ಈ ಹಾಡು ಒಂದು ರೀತಿ ಕಲ್ಚರಲ್ ಐಡೆಂಟಿಟಿ, ಒಂದು ಮರೆಯಕ್ಕಾಗ್ದಂಥ ಸ್ವೀಟ್ ಮೆಮರಿ. ಹಾಗಿದ್ರೆ ಈ ಹಾಡಿನ ಕಥೆ ಏನು ಅಂತೀರಾ? ತುಂಬಾ ಸಿಂಪಲ್. ಇದು ಒಂದು ಮರದ ಆಟಿಕೆ ಕುದುರೆಯ ಕಥೆ. ಹಾಡಿನಲ್ಲಿ ಅದು ಜೀವಂತವಾಗಿ ಒಂದಷ್ಟು ಸಾಹಸಗಳನ್ನ ಮಾಡುತ್ತೆ. ಹಾಡಲ್ಲಿ ಒಂದು ಲೈನ್ ಇದೆಯಲ್ವಾ, ಘೋಳಾ ದುಮ್ ಉಠಾಕೆ ದೊಡ ಅಂತ. ಅಂದ್ರೆ ಆ ಕುದುರೆ ತನ್ನ ಬಾಲವನ್ನ ಎತ್ಕೊಂಡು ಓಡುತ್ತಂತ ಅರ್ಥ. ಸರಿ, ಹಾಗಿದ್ರೆ ಬನ್ನಿ, ಈ ಕುದುರೆ ನಮ್ಮನ್ನ ಎಲ್ಲಿಗೆಲ್ಲ ಕರ್ಕೊಂಡು ಹೋಗುತ್ತೆ ಅಂತ ನೋಡೋಣ. ಅದರ ಪಯಣದ ಮೊದಲ ಭಾಗದಲ್ಲಿ ಅದು ಎಲ್ಲಿಗೆ ಹೋಗುತ್ತೆ, ಏನಾಗುತ್ತೆ ನೋಡೋಣ ಬನ್ನಿ. ಮೊದಲಿಗೆ ನಮ್ಮ ಕುದುರೆ ಫುಲ್ ಜೋಶ್ನಲ್ಲಿ ಓಡೋಕೆ ಶುರು ಮಾಡುತ್ತೆ. ಓಡಿ ಓಡಿ ನೇರವಾಗಿ ಊರಿನ ಚೌಕಕ್ಕೆ ಹೋಗಿ ತಲುಪುತ್ತೆ. ಅಲ್ಲಿ ಯಾರ್ ಸಿಗ್ತಾರೆ ಗೊತ್ತಾ? ಒಬ್ಬ ಕ್ಷೌರಿಕ. ಅವನು ಈ ಕುದುರೆಗೆ ಒಳ್ಳೆ ಶೃಂಗಾರ ಅಂದ್ರೆ ಗ್ರೂಮಿಂಗ್ ಮಾಡ್ತಾನೆ. ಹಾಗಾಗಿ ಕುದುರೆಯ ಮೊದಲ ನಿಲ್ದಾಣ ತುಂಬಾನೇ ಆರಾಮವಾಗಿರುತ್ತೆ. ಅಂದ್ಹಾಗೆ ಇಲ್ಲಿ ಚೌಕ್ ಅಂತ ಒಂದು ಪದ ಬಂತಲ್ವಾ? ಏನಿದು ಚೌಕ್? ಇದು ಸಾಮಾನ್ಯವಾಗಿ ಊರಿನ ಮಧ್ಯದಲ್ಲಿರೋ ಒಂದು ಮಾರ್ಕೆಟ್ ಅಥವಾ ಒಂದು ಸರ್ಕಲ್. ಭಾರತದ ಯಾವುದೇ ಊರಿಗೆ ಹೋದ್ರೂ ಈ ಚೌಕ್ ಅನ್ನೋದು ಯಾವಾಗ್ಲೂ ಜನರಿಂದ, ಚಟುವಟಿಕೆಗಳಿಂದ ತುಂಬಿರುತ್ತೆ. ಈ ಪದ ಬಳಸಿದ್ರಿಂದ ಕಥೆಗೆ ಒಂದು ರಿಯಲ್ ಟಚ್ ಸಿಕ್ಕಿದೆ. ಹಾಗೇನೆ ನಾಯಿ ಅಂದ್ರೆ ಹಿಂದಿಯಲ್ಲಿ ಕ್ಷೌರಿಕ್ ಅಥವಾ ಬಾರ್ಬರ್. ನಮ್ಮ ಕುದುರೆ ತನ್ನ ಜರ್ನಿಯಲ್ಲಿ ಮೊದಲು ಭೇಟಿ ಮಾಡೋ ಪಾತ್ರವೇ ಇವನು. ಸರಿ, ಕ್ಷೌರಿಕನ ಹತ್ರ ಗ್ರೂಮಿಂಗ್ ಆಯ್ತು. ಈಗ ಮುಂದೆ ಬನ್ನಿ, ಕುದುರೆಯ ಸಾಹಸದ ಎರಡನೇ ಭಾಗಕ್ಕೆ ಹೋಗೋಣ. ಇಲ್ಲಿಂದ ಸಿಚುವೇಶನ್ ಮತ್ತು ಕುದುರೆಯ ಅನುಭವ ಎರಡೂ ಕಂಪ್ಲೀಟ್ ಆಗಿ ಚೇಂಜ್ ಆಗತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಹಾಡಿನಲ್ಲಿ ಬರುವ ಎರಡು ಜಾಗಗಳ ನಡುವಿನ ವ್ಯತ್ಯಾಸ. ಚೌಕ್ನಲ್ಲಿ ನಮ್ಮ ಕುದುರೆಗೆ ಸಿಕ್ಕಿದ್ದು ರಾಜೋಪಚಾರ, ಫುಲ್ ಪ್ಯಾಂಪರಿಂಗ್. ಆದರೆ ತರಕಾರಿ ಮಾರುಕಟ್ಟೆಯಲ್ಲಿ ಏನಾಯ್ತು? ಅದಕ್ಕೆ ಚಳಿ ಶುರುವಾಯ್ತು. ಬರ್ಫ್ ಮೇ ಲಗ್ ಗಯಿ ಠಂಡ್ ಅನ್ನೋ ಲೈನ್ ಇದನ್ನೇ ಹೇಳೋದು. ನೋಡಿ, ಒಂದು ಕಡೆ ಆರಾಮ್, ಇನ್ನೊಂದು ಕಡೆ ಕಷ್ಟ. ಇದು ಹಾಡಿಗೆ ಒಂದು ಚಿಕ್ಕ ಕಥೆಯ ರೂಪವನ್ನ ಕೊಡುತ್ತೆ. ಸಬ್ಜಿ ಮಂಡಿ ಅಂದ್ರೆ ಬೇರೇನೂ ಅಲ್ಲ, ನಮ್ಮ ತರಕಾರಿ ಮಾರ್ಕೆಟ್. ಇದು ಕೂಡ ಭಾರತದ ದೈನಂದಿನ ಜೀವನದ ಒಂದು ಪ್ರಮುಖ ಭಾಗ. ಯಾವಾಗ್ಲೂ ಗಜಿಬಿಜಿ ಇರುತ್ತೆ. ಈ ಕಾಲ್ಪನಿಕ ಕಥೆಗೆ ಇನ್ನೊಂದು ರಿಯಲಿಸ್ಟಿಕ್ ಟಚ್ ಕೊಡೋದು ಇದೇ ಸಬ್ಜಿ ಮಂಡಿ. ಇಲ್ಲಿಯವರೆಗೂ ಕುದುರೆಯ ಜರ್ನಿ ಬಗ್ಗೆ ನೋಡ್ದ್ವಿ. ಈಗ ನಮ್ಮ ಹೀರೋ ಅಂದ್ರೆ ಈ ಕುದುರೆಯ ಕ್ಯಾರೆಕ್ಟರ್ ಬಗ್ಗೆ ಹಾಡು ಏನ್ ಹೇಳುತ್ತೆ ಅಂತನೂ ಸ್ವಲ್ಪ ನೋಡೋಣ. ಹಾಡಿನ ಪ್ರಕಾರ ಈ ಕುದುರೆ ಘಮಂಡಿ ಅಂತೆ, ಅಂದ್ರೆ ಸ್ವಲ್ಪ ಹೆಮ್ಮೆಯುಳ್ಳದು. ಹಾಗೇನೆ ತಗಡ ಅಂದ್ರೆ ತುಂಬಾನೇ ಸ್ಟ್ರಾಂಗ್. ಮತ್ತು ಅರೇಬಿ ಅಂದ್ರೆ ಇದು ಮಾಮೂಲಿ ಕುದುರೆ ಅಲ್ಲ, ಇದು ಶ್ರೇಷ್ಠ ಅರೇಬಿಯನ್ ತಳಿಯದ್ದು. ಈ ಮೂರೇ ಪದಗಳು ಕುದುರೆಗೆ ಒಂದು ಸಖತ್ ಪರ್ಸ್ನಾಲಿಟಿಯನ್ನ ಕೊಡ್ಬಿಡುತ್ತೆ. ಈ ಘಮಂಡಿ ಅನ್ನೋ ಪದ ಇದೆಯಲ್ಲ, ಇದರ ಅರ್ಥ ಹೆಮ್ಮೆ. ಕೆಲವೊಮ್ಮೆ ಸ್ವಲ್ಪ ಸೊಕ್ಕು ಅಂತಾನೂ ಹೇಳ್ಬಹುದು. ಈ ಒಂದೇ ಒಂದು ಪದ ನಮ್ಮ ಮರದ ಆಟಿಕೆಯ ಕುದುರೆಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಕೊಡುತ್ತೆ. ಅದು ಕೇವಲ ಒಂದು ಆಟಿಕೆಯಾಗಿ ಉಳಿಯಲ್ಲ, ಬದಲಿಗೆ ನಮ್ಮ ಕಣ್ಮುಂದೆ ಒಂದು ಜೀವಂತ ಪಾತ್ರವಾಗಿ ನಿಲ್ಲುತ್ತೆ. ಹಾಡಲ್ಲಿ ಇನ್ನೊಂದು ಅದ್ಭುತವಾದ ಸಾಲು ಬರುತ್ತೆ. ಚಲ್ತಾ ಹೈ ಮೆಹರೋಲಿ ಮೇ ಪರ್ ಘೋಡಾ ಅಪ್ನಾ ಅರ್ಬಿ ಹೈ. ಅಂದ್ರೆ ನಮ್ಮ ಕುದುರೆ ಓಡಾಡೋದು ದೆಹಲಿಯ ಮೆಹರೋಲಿ ಅನ್ನೋ ಲೋಕಲ್ ಜಾಗದಲ್ಲಿ. ಆದ್ರೆ ಅದು ಸಾಮಾನ್ಯ ಕುದುರೆ ಅಲ್ಲ, ಅದು ಹೈ ಕ್ಲಾಸ್ ಅರೇಬಿಯನ್ ಕುದುರೆ. ನೋಡಿ, ಒಂದು ಸಿಂಪಲ್ ಆಟಿಕೆಗೆ ಎಷ್ಟು ದೊಡ್ಡ ಬಿಲ್ಡಪ್ ಕೊಟ್ಟಿದ್ದಾರೆ. ಅದ್ಭುತ ಅಲ್ವಾ? ಸರಿ, ಇಷ್ಟೆಲ್ಲ ನೋಡಿದ್ವಿ. ಆದ್ರೆ ಮುಖ್ಯವಾದ ಪ್ರಶ್ನೆ ಅಂದ್ರೆ, ಇಷ್ಟೊಂದು ಸರಳವಾದ ಹಾಡು ಇವತ್ತಿಗೂ ಇಷ್ಟು ವರ್ಷಗಳಾದ್ಮೇಲೂ ಯಾಕಿಷ್ಟೊಂದು ಜನಪ್ರಿಯವಾಗಿದೆ? ಇದರ ಸೀಕ್ರೆಟ್ ಏನು? ಬನ್ನಿ, ಅದ್ರ ಬಗ್ಗೆನೂ ಮಾತಾಡೋಣ. ಹಾಗಿದ್ರೆ ಈ ಹಾಡಿನ ಯಶಸ್ಸಿನ ರೆಸಿಪಿ ಏನು? ಮೊದಲನೆಯದಾಗಿ ಇದರ ಸಿಂಪಲ್ ಮತ್ತು ರಿಪೀಟ್ ಆಗೋ ಸಾಲುಗಳು. ಎರಡನೆಯದು ತನ್ನದೇ ಆದ ಪರ್ಸನಾಲಿಟಿ ಇರೋ ಆ ಚಾರ್ಮಿಂಗ್ ಕುದುರೆ. ಮೂರನೆಯದು ಒಂದು ಚಿಕ್ಕ ಅಡ್ವೆಂಚರ್ ಸ್ಟೋರಿ. ನಾಲ್ಕನೆಯದು ನಮ್ಮೆಲ್ಲರ ದೈನಂದಿನ ಜೀವನದ ಜಾಗಗಳು. ಕೊನೆಯದಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ, ಒಮ್ಮೆ ಕೇಳಿದರೆ ಸಾಕು ತಲೆಯಲ್ಲಿ ಉಳಿದುಬಿಡುವಂಥ ಮ್ಯೂಸಿಕ್. ಇವೆಲ್ಲ ಸೇರಿ ಈ ಹಾಡನ್ನ ಒಂದು ಎವರ್ಗ್ರೀನ್ ಕ್ಲಾಸಿಕ್ ಮಾಡಿವೆ. ಹಾಗಿದ್ರೆ ಕೊನೆಯದಾಗಿ ನಾವೆಲ್ಲ ಯೋಚನೆ ಮಾಡಬೇಕಾದ ಪ್ರಶ್ನೆ ಇದು. ಇವತ್ತಿನ ಈ ಹೈಟೆಕ್ ಆನಿಮೇಷನ್ ಮತ್ತು
ಕಾಂಪ್ಲೆಕ್ಸ್ ಕಥೆಗಳ ಜಗತ್ತಿನಲ್ಲಿ ಒಂದು ಮರದ ಕುದುರೆಯ ಬಗ್ಗೆ ಇರೋ ಇಷ್ಟು ಸಿಂಪಲ್ ಹಾಡು ಯಾಕೆ ಈಗ್ಲೂ ನಮ್ಮ ಮನಸ್ಸಿನ ಹಿಡಿದಿಟ್ಕೊಳ್ಳುತ್ತೆ? ಬಹುಶಃ ಕೆಲವೊಮ್ಮೆ ಸಿಂಪ್ಲಿಸಿಟಿಯಲ್ಲೇ ನಿಜವಾದ ಮ್ಯಾಜಿಕ್ ಇರುತ್ತೆ ಅನ್ಸುತ್ತೆ, ಅಲ್ವಾ?